ಸೀತಮ್ಮ ಪುರುಷ ನಾಯಕ ಸ್ಮಾರಕ ಕನ್ನಡ ಭವನದ ಉದ್ಘಾಟನೆಯಾದ 25ರ ಸಂಭ್ರಮ ರಜತ ಸಂಭ್ರಮ 2001ರಿಂದ ಆರಂಭಗೊಂಡ ಈ ಸಂಸ್ಥೆ ಇದೀಗ 2026ರಲ್ಲಿ ತನ್ನ 25 ವರ್ಷವನ್ನು ಬಹಳ ಸಂತೋಷದಿಂದ ಹಾಗೂ ಸಂಭ್ರಮದಿಂದ ಆಚರಿಸುವಂತಹ ಒಂದು ಹೆಬ್ಬಯಕೆಯೊಂದಿಗೆ ಇವತ್ತಿಗೆ ಹೆಜ್ಜೆ ಇಟ್ಟಿದೆ. ತಾವೆಲ್ಲರೂ ಅತ್ಯಂತ ಸಂತೋಷದಿಂದ ಈ ಊರಿಗೆ ಆಗಮಿಸಿ ಕಾಸರಗೋಡಿಗೆ ಆಗಮಿಸಿ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳುವಂತಹ ಈ ಸುಂದರ ಸನ್ನಿವೇಶದಲ್ಲಿ ವೇದಿಕೆಯಲ್ಲಿ ಈಗ ಸಭಾ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ನನ್ನ ಕರ್ತವ್ಯತ್ವವೇ ನೇರವಾಗಿ ಹೆಜ್ಜೆ ಇಡ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಾಲನೆಯ ಮೂಲಕ ಚಾಲನೆ ನೀಡಲಿಕ್ಕಿರುವಂತಹ ನಮ್ಮ ಊರಿನವರಾದಂತಹ ಧಾರ್ಮಿಕ ಮುಂದೇಳುಗಳು ಈ ಕನ್ನಡ ಭವನದ ನಿರ್ದೇಶಕರು ಆಗಿರುವಂತಹ ಡಾಕ್ಟರ್ KN ವೆಂಕಟರಮಣ ಹೊಳ್ಳ ಅವರಿಗೆ ಕನ್ನಡ ಶಾಲಾ ಹಾಕುವ ಮೂಲಕ ಅವರನ್ನು ಗೌರವಿಸಬೇಕು ಮತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಸುಂದರ ಸಮಾರಂಭವನ್ನು ಉದ್ಘಾಟಿಸುವುದಕ್ಕೋಸ್ಕರ ಮೈಸೂರಿನಿಂದ ಕನ್ನಡ ಚಟುಕ ಸಾಹಿತ್ಯ ಪರಿಷತ್ತಿನ ಸ್ಥಾಪಕ ಸಂಚಾಲಕರಾದಂತಹ ಡಾಕ್ಟರ್ MGR ಅರಸ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕನ್ನಡ ಶಾಲೆಗಳನ್ನು ಹಾಕುವ ಮೂಲಕ ಅವರನ್ನು ಸ್ವಾಗತಿಸಬೇಕು ಎಂದು ವಿನಂತಿಸಿಕೊಳ್ತಾ ಇದ್ದಾರೆ. ಹಾಗೆ ಕನ್ನಡ ಭುವನೇಶ್ವರಿ ಭಾವಚಿತ್ರಕ್ಕೆ ಹಾರಾರ್ಪಣೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಸುಂದರವಾಗಿಸುವಂತಹ ನಿಟ್ಟಿನಲ್ಲಿ ಮೈಸೂರಿನ ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದಂತಹ ಕೌಸ್ತುಭ ಪತ್ರಿಕೆಯ ಸಂಪಾದಕರಾದಂತಹ ಡಾಕ್ಟರ್ ರತ್ನ ಹಾರಪ್ಪಗೌಡ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಇದ್ದೇವೆ. ಅದೇ ರೀತಿ ಕನ್ನಡ ಧ್ವಜಾರೋಹಣ ಮಾಡುವುದಕ್ಕಾಗಿ ಆಗಮಿಸಿದಂತಹ ಡಾಕ್ಟರ್ ಸುರೇಶ್ ನಗರಗುಪ್ಪಳಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಭಾವಚಿತ್ರಕ್ಕೆ ಹಾರಾರ್ಪಣೆ ಮಾಡಲಿರುವಂತಹ ನಮ್ಮ ಕಾಸರಗೋಡಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇರಳ ಗಡಿನಾಡು ಘಟಕದ ಅಧ್ಯಕ್ಷರಾದಂತಹ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ಕಾಪೇತೋಡಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಹೆಣ್ಮಕರೆ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾಗಿ ವಿವಿಧ ರಾಜಕೀಯ ಕ್ಷೇತ್ರಗಳಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಹಾಲಿ ಸದಸ್ಯೆಯಾಗಿ ಕರ್ನಾಟಕ ಬ್ಯಾರಿ ಅಕಾಡೆಮಿ ಮಾಜಿ ಅಧ್ಯಕ್ಷೆಯಾಗಿರುವಂತಹ ಸಾಹಿತಿ ಸಂಘಟಕಿ ಶ್ರೀಮತಿ ಆಯಿಷಾ ಪೆರ್ಲಾ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಭಾಷಣ ಮಾಡುವುದಕ್ಕಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರು ಹಾಗೂ ಶಿಕ್ಷಣ ತಜ್ಞರಾದಂತಹ BB ಕೊಳಮರುವ ಅವರು ಇದ್ದಾರೆ. ಅವರನ್ನು ಕೂಡ ಕನ್ನಡ ಶಾಲಾ ಹಾಕುವ ಮೂಲಕ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಕರ್ನಾಟಕ ಸರ್ಕಾರದ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಂತಹ AR ಸುಬ್ಬಯ್ಯಕಟ್ಟೆ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಕನ್ನಡ ಶಾಲಾ ಹಾಕುವ ಮೂಲಕ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಕರ್ನಾಟಕ ರಾಜ್ಯ ಸಂಚಾಲಕರಾದಂತಹ ಪ್ರಾಧ್ಯಾಪಕರಾದಂತಹ ಜಯಾನಂದ ಬೆರಾಜಿ ಅವರು ಕೂಡ ವೇದಿಕೆಯಿದ್ದಾರೆ. ಅವರನ್ನು ಕೂಡ ಕನ್ನಡ ಶಾಲೆ ಹಾಕುವ ಮೂಲಕ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅಧ್ಯಕ್ಷರಾದಂತಹ ರವಿ ನಾಯ್ಕಪ್ಪ ಅವರು ಕೂಡ ವೇದಿಕೆಯಿದ್ದಾರೆ. ಅವರಿಗೂ ಕೂಡ ಕನ್ನಡ ಶಾಲೆ ಹಾಕುವ ಮೂಲಕ ಗೌರವಿಸಬೇಕು ಅಂತ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇವೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಸಂಸ್ಥೆಯ ಕನ್ನಡ ಭವನದ ಸಂಸ್ಥಾಪಕರಾದಂತಹ ಡಾಕ್ಟರ್ ವಾಮನ್ ರಾವ್ ಬೇಕಲ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಪ್ರದೇಶದಿಂದ ಬಹಳಷ್ಟು ಮಂದಿ ಕವಿಗಳು, ಸಾಹಿತಿಗಳು, ಸಾಧಕರು ಆಗಮಿಸಿದ್ದೀರಿ.
ತಮ್ಮೆಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಗೌರವಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡು ಈ ಒಂದು ಕಾರ್ಯಕ್ರಮವು ತಮ್ಮೆಲ್ಲರ ನೆನಪಿನಲ್ಲಿ ಚಳಿಯದೆ ಉಳಿಯಲಿ ಅನ್ನುವಂತಹ ಸದಾಶಯ ವ್ಯಕ್ತಪಡಿಸಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಈ ನಿರ್ವಹಣೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ವಿಶೇಷವಾಗಿ ಕನ್ನಡ ಬಂಧುಗಳೇ, ಗಡಿನಾಡಿನಲ್ಲಿ ಕನ್ನಡ ಸಾಹಿತ್ಯವನ್ನು ಜೀವಂತವಾಗಿ ಇಟ್ಟಿರ್ತಕ್ಕಂಥ ಮಹಾಪ್ರಯತ್ನದಲ್ಲಿ ಸಾಧನೆಯ ಸಿದ್ಧಿ ಶಿಖರದಲ್ಲಿರ್ತಕ್ಕಂಥ ವಾಮನರಾವ್ ಬೇಕಲ್ರವರೇ, ಸಂಧ್ಯಾ ಟೀಚರ್ರವರೇ, ನಿಮಗೆ ಸಮಸ್ತ ಕನ್ನಡಿಗರ ಪರವಾಗಿ ನಮಸ್ಕಾರಗಳನ್ನು ಮಾಡಿ ನನ್ನ ಎಲ್ಲ ಮಾತುಗಳನ್ನು ತಮ್ಮ ಮುಂದೆ ಭಿನ್ನವಿಸಿಕೊಳ್ತೇನೆ. ತವಕ ತನ್ನಣ ತುಳಿತಗಳಿಂದ ತತ್ತರಿಸುತ್ತಿರುವ ಸಮಾಜಕ್ಕೆ ಇಂದು ಸಾಂತ್ವನ ನೀಡುವ ರೀತಿಯಲ್ಲಿ ಮೃದುವಾಗಿ ಕಟ್ಟಿ ಲಾಲನೆ ಮಾಡುತ್ತಾ ಎರಗಿರುವ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡುವಂತಹ ಸಾಹಿತ್ಯ ಅಂದರೆ ಅದು ಚುಟುಕು ಸಾಹಿತ್ಯ. ಮನುಕುಲದ ಆದಿಕಾವ್ಯ ಯಾವುದು ಅಂದರೆ ನಿರ್ವಿವಾದವಾಗಿ ಅದು ಚುಟುಕು ಸಾಹಿತ್ಯ. 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತಹ ಮಹಾನ್ ಕವಿ, 400ಕ್ಕೂ ಹೆಚ್ಚಿನ ಮಹಾಕಾವ್ಯಗಳನ್ನು ಬರೆದಿರ್ತಕ್ಕಂಥ ಮೈಸೂರಿನ ಕನ್ನಡ ಅಧ್ಯಯನ ಸಂಸ್ಥೆಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ವಿಶ್ರಾಂತಿ ಪಡೆದಿರುವ 86 ವರ್ಷ ವಯಸ್ಸಿನ ಹಿರಿಯರಾದ CPK 120 ಪುಟಗಳಲ್ಲಿ ನಾವು ಪುಸ್ತಕ ಮಾಡಿದ್ದೀವಿ. ಚುಟುಕು ಸಾಹಿತ್ಯ ಮನುಕುಲದ ಆದಿಕಾವ್ಯ. ಮನುಷ್ಯನ ಮಾತು ಪ್ರಾರಂಭವಾದಾಗ ಆತನ ಚಟುವಟಿಕೆ ಪ್ರಾರಂಭ ಆದದ್ದು ಚುಟುಕುಗಳಿಂದ, ಮೊದಲು ಸಂಜ್ಞೆಗಳಿಂದ, ನಂತರ ಭಾಷೆ ಬಂದಾಗ ಅದು ಚುಟುಕು ಸಾಹಿತ್ಯದಿಂದ ಅಂತೇಳಿ ನಿರಂತರವಾಗಿ 15 ವರ್ಷಗಳ ಸಂಶೋಧನೆಯಿಂದ ಅದನ್ನು ದೃಢೀಕರಿಸಿದ್ದಾರೆ. ಆ ಪುಸ್ತಕವನ್ನು ವೈದ್ಯವಾರ್ತಾ ಪ್ರಕಾಶನದ ಮುಖಾಂತರ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಡಿ ತಿಮ್ಮಯ್ಯ ಅವರು ಪ್ರಕಟಿಸಿ ಲೋಕಾರ್ಪಣೆ ಮಾಡಿದ್ದಾರೆ. ಒಂದು ಸ್ಪಷ್ಟತೆ ದೊರಕಿದೆ. ಈ ಸಮಾಜದಲ್ಲಿ ಕೊಡುಗೆ ಕೊಡುವುದೇ ದೊಡ್ಡದಲ್ಲ. ಅನೇಕ ಬಾರಿ ನಾನು ಅನೇಕ ದೇವಸ್ಥಾನಗಳಲ್ಲಿ ನೋಡಿದ್ದೀನಿ, ಒಂದು ಟ್ಯೂಬ್ಲೈಟ್ ಹಾಕ್ಬಿಟ್ಟು ಕೊಡುಗೆ ಅಂತ ಹೇಳಿ ಅವ್ರ ಹೆಸರು ಬರ್ತಿದ್ದಾರೆ. ಆದರೆ ಗಡಿನಾಡಿನಲ್ಲಿ ವಾಮನರಾವ್ ಅಂತ ಅಪರೂಪದ ವ್ಯಕ್ತಿತ್ವ, ಅವರ ಧರ್ಮಪತ್ನಿ ಸಂಧ್ಯಾ ಅವರು ನಿಜವಾಗೂ ತಮ್ಮಂತಹ ಪ್ರತಿಭಾವಂತರ ಮುಂದೆ ಈ ಕಾಸರಗೋಡಿನ ಒಂದು ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಹೆಸರು ಮಾಡಿರ್ತಕ್ಕಂಥ ತಮ್ಮ ಮುಂದೆ ಮೊದಲು ನಾನು ಒಂದು ಘೋಷಣೆ ಮಾಡ್ತಾ ಇದ್ದೇನೆ. ಈ ನಾಡಿಗೆ ಅಂದರೆ ಕರ್ನಾಟಕಕ್ಕೆ ತಮ್ಮ ವಿಶಿಷ್ಟವಾದ ಕೊಡುಗೆಗಳಿಂದ ಯಾರು ಈ ಸಮಾಜದ ಅತ್ಯಂತ ಕಟ್ಟಕಡೆಯಲ್ಲಿ ಕಟ್ಟಕಡೆಯ ವ್ಯಕ್ತಿಯಾಗಿದ್ದವ್ರನ್ನ ನೆರಳನ್ನು ಸಹ ಮುಟ್ಟಿಸಿಕೊಳ್ಳುವಂತಹ ಪರಿಸ್ಥಿತಿಯಿಂದ ದೂರ ಇದ್ದಂತಹ ಅಹಿಂದ, ಹಿಂದುಳಿದ ವರ್ಗದವರು, ದಲಿತರು, ಅಲ್ಪಸಂಖ್ಯಾತರುಗಳಿಗೆ ನವಚೇತನ ನೀಡಿ ಈ ರಾಜ್ಯದ ಕರ್ನಾಟಕ ರಾಜ್ಯದ ಆಡಳಿತ ಭವನವಾದ ವಿಧಾನಸೌಧದಲ್ಲಿ
ಮೂರನೇ ಅಂತಸ್ತಿನಲ್ಲಿ ಆಡಳಿತ ನಡೆಸ್ತಕ್ಕಂಥ ಶಕ್ತಿ ಕೊಟ್ಟವರು ಮಾನ್ಯ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅವರು. ಅವರ ಹೆಸರಿನಲ್ಲಿ ಮೈಸೂರಿನಲ್ಲಿ ಪ್ರತಿ ವರ್ಷ ಧ್ವನಿಪಟ್ಟ ದಣಿ ಅನ್ನುವ ಪ್ರಶಸ್ತಿನ ಕೊಡ್ತಾ ಈ ನಾಡಿನ ಸಾಧಕರಿಗೆ ಗೌರವಿಸುವಂಥ ಸಂಪ್ರದಾಯವನ್ನು ಮಾಡಿದ್ದಾರೆ. ಮೊನ್ನೆ ನಾನು ಇಲ್ಲಿ ಬರಬೇಕಾದ್ರೆ ಅವರ ಅನುಮತಿ ಕೋರಿದೆ. ಸರ್, ಈ ಸಭೆಯಲ್ಲಿ ನಾನು ವಾಮನ್ ರಾವ್ ಹೆಸರನ್ನ ಇದನ್ನು ಘೋಷಣೆ ಮಾಡ್ಬೋದಾ ಅಂತ. ಖಂಡಿತವಾಗಿ ಮಾಡಿ. ಸಾಧಕರುಗಳಿಗೆ ನಾವು ಕೊಡುವಂಥ ಅತ್ಯಂತ ಗೌರವ ಅಂದರೆ ಅಹಿಂದ ವರ್ಗದವರ ನೇತಾರರಾಗಿ ಯಾರು ಮಾಡಿದ್ರು ದೇವರಾಜ ಮುಖ್ಯಮಂತ್ರಿ ಅವರ ಹೆಸರಿನಲ್ಲೇ ಕೊಡುವ ಈ ಪ್ರಶಸ್ತಿಗೆ ನಿಜವಾಗ್ಲೂ 100ಕ್ಕೆ 100ರಷ್ಟು ಅರ್ಹರಾಗಿದ್ದಾರೆ. ನೀವು ಧೈರ್ಯವಾಗಿ ಅನೌನ್ಸ್ ಮಾಡಿ ದಯವಿಟ್ಟು ನಮ್ಮೆಲ್ಲರ ಕನ್ನಡ ಬಂಧುಗಳ ಮುದ್ದೆ ನಾನು ಕೇಳ್ಕೊತಾ ಇದ್ದೇನೆ. ಮೈಸೂರಿಗೆ ಅವರು ಬಂದು ಆ ಪ್ರಶಸ್ತಿನ ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ. ಇನ್ನು ಎರಡನೆಯದಾಗಿ ಹೇಳ್ತೇನೆ, ಸ್ವಾರ್ಥರಹಿತ ಜೀವನ ಮುಖ್ಯವಾಗಿದೆ. ಹಂಗಿನ ಅರಮನೆಯಲ್ಲಿ ಚಿನ್ನದ ಪಂಜರದಲ್ಲಿ ಗಿಳಿಗಳು ವಾಸ ಮಾಡ್ತವೆ. ಆದರೆ ಪಾಳು ಬಂಗಲೆಗಳಲ್ಲಿ ಸ್ವಾಭಿಮಾನದ ಪಾರಿವಾಳಗಳು ವಾಸಿಸ್ತವೆ. ಇಲ್ಲಿ ನಾನು ಯಾಕೆ ಈ ಉದಾಹರಣೆ ಕೊಡ್ತಾ ಇದ್ದೇನೆ ಅಂದರೆ, ಸ್ವಾಭಿಮಾನದ ಒಂದು ವ್ಯಕ್ತಿತ್ವ ರೂಪಿಸಿರೋದು ಅಂದರೆ ನಮ್ಮ ವಾಮನ್ ರಾವ್. ಅವ್ರನ್ನ ಹೊಗಳಬೇಕಾದ ಅವಶ್ಯಕತೆ ಇಲ್ಲ. ಚುಟುಕು ಸಾಹಿತ್ಯ ಕರ್ನಾಟಕದ 30 ಜಿಲ್ಲೆಗಳಲ್ಲಿ ತನ್ನ ವ್ಯಾಪಕವಾದ ಸಾರ್ಥಕವಾದ ಕಾರ್ಯಕ್ರಮದಿಂದ ಹೆಸರು ಮಾಡುತ್ತೆ. ಚುಟುಕು ಸಾಹಿತ್ಯ ಬರೀಲಿಕ್ಕೆ ಅರ್ಹತೆ ಭಾಳ ಜನ ವಿಶ್ಲೇಷಣೆ ಮಾಡ್ತಾರೆ. ಒಂದು ನಿರ್ದಿಷ್ಟವಾದ ವರ್ಗನೇ ಬರೀಬೇಕು, ಕನ್ನಡ ಪಂಡಿತರೇ ಬರೀಬೇಕು, ಕನ್ನಡ ವಿದ್ವಾಂಸರು ಮಾತ್ರ ಸಾಹಿತ್ಯದ ಉತ್ತರಾಧಿಕಾರಿಗಳು ಅಂತ. ಆದರೆ ಚುಟುಕು ಸಾಹಿತ್ಯ ಪರಿಷತ್ ಹೇಳುತ್ತೆ, ಯಾವುದೇ ಜಾತಿ, ಯಾವುದೇ ವರ್ಣ, ಯಾವುದೇ ಅಂತಸ್ತಿಲ್ಲದೆ ಮನದಾಳದಲ್ಲಿ ಮೂಡುವ ಭಾವನೆಗಳಿಗೆ ಮೂರ್ತ ಸ್ವರೂಪ ಕೊಡುವುದೇ ಚುಟುಕು ಸಾಹಿತ್ಯ. ಜನಮಾನಸದಲ್ಲಿ ಸಾಹಿತ್ಯದ ತೋರಣ ಕಟ್ಟಿದೆ. ಇತರ ಸಾಹಿತ್ಯಗಳನ್ನು ಬರೆದು ಕೋಮು ದ್ವೇಷ ದಳ್ಳುರಿಗಳನ್ನು ನಾವು ಪತ್ರಿಕೆಗಳಲ್ಲಿ ಮತ್ತು ದಿನನಿತ್ಯ ನೋಡ್ತೀವಿ. ಕೋಮು ದಳ್ಳುರಿಗಳನ್ನು ಸಾಹಿತ್ಯದಿಂದ ಆಯ್ತು. ಆದರೆ ಇದುವರೆಗೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಚುಟುಕು ಸಾಹಿತ್ಯದಿಂದಾಗಲಿ, ವಚನ ಸಾಹಿತ್ಯದಿಂದಾಗಲಿ, ದಲಿತ ಸಾಹಿತ್ಯದಿಂದಾಗಲಿ ಕೋಮು ಸಂದರ್ಭ, ಕೋಮು ಗಲಭೆಗಳಾಗಿರುವುದರಲ್ಲಿ ಕೊಳ್ಳಿ ಇಡುವಂತಾಗಲಿ ಪ್ರಸಂಗ ಬಂದಿಲ್ಲ ಅನ್ನೋದೇ ನಮ್ಮೆಲ್ಲರಿಗೂ ಹೆಮ್ಮೆಯ ಸಾಹಿತ್ಯ. ಒಟ್ಟಿನಲ್ಲಿ ಜೀವನದ ಅವಿಸ್ಮರಣೀಯ ಘಟನೆಗಳಲ್ಲಿ ಒಂದು ರವೀಂದ್ರನಾಥ್ ನೋಬಲ್ ಪಾರಿತೋಷಿಕ ರವೀಂದ್ರನಾಥ್ ಅವರು ಹೇಳ್ತಾರೆ, ಭಗವಂತನನ್ನು ಕುರಿತು ನಾವೆಲ್ಲ ಪ್ರತಿನಿತ್ಯ ಕೇಳ್ಕೊತೀವಿ, ಹರಕೆ ಕಟ್ಕೋತೀವಿ. ವೆಂಕಟರಮಣ ಒಳ್ಳ ಇದ್ದಾರೆ, ಮಹಾನ್ ದೈವ ಭಕ್ತರು ಅಂತ ಅವ್ರ ಬಗ್ಗೆ ಎಲ್ಲರೂ ಹೇಳ್ತಾರೆ. ನಾವು ಪ್ರತಿನಿತ್ಯ ದೇವರ ಮುಂದೆ ಗಂಧಿ ಕಡ್ಡಿ ಹಾಕಿ ಧೂಪ ಹಾಕಿ ಕೇಳ್ಕೊತೀವಿ, ಭಗವಂತ ನಮಗೆ ಯಾವ ವಿಧವಾದ ಕಷ್ಟ ಕಾರ್ಪಣ್ಯಗಳು ಬೇಡ, ನಮ್ಮನ್ನು ಎಲ್ಲರೂ ದುಃಖದಿಂದ ನಿರ್ವಹಿಸುವಂತೆ ಮಾಡೋದು. ಆದರೆ ರವೀಂದ್ರನಾಥ್ ರವೀಂದ್ರನಾಥ್ ಟಾಗೋರ್ ಅವರು ನೋಬಲ್ ಪ್ರಶಸ್ತಿ ಪುರಸ್ಕೃತರು. ಅವರು ಹೇಳ್ತಾರೆ, ಭಗವಂತ ನೀ ಕಷ್ಟಗಳನ್ನು ಕೊಡು, ನಾನು ಬೇಡ ಎನ್ನುವುದಿಲ್ಲ, ಆದರೆ ಅದನ್ನು ಎದುರಿಸುವ ಶಕ್ತಿ ಕೊಡುವಂತೆ. ವಾಮನ್ ರಾವ್ ಅವರು ಕನ್ನಡ ಕಟ್ಟುವ ಈ ಕಾರ್ಯದಲ್ಲಿ ಕೇರಳದ ಗಡಿನಾಡಿನ ಈ ಕಾಸರಗೋಡಿನಲ್ಲಿ ಎದುರಾಗುವ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ, ಆದರೆ ಅದನ್ನು ಎದುರಿಸುವ ಶಕ್ತಿ ಕೊಡುವಂಥ ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಇವತ್ತಿನ ದಿವಸ ಕಾಸರಗೋಡಿನಲ್ಲಿ ಇಷ್ಟು ಕನ್ನಡದ ಧ್ವಜ ಹೆಮ್ಮೆಯಿಂದ ಮುಗಿಲೆತ್ತರದಲ್ಲಿ ಹಾಕ್ತೀವಿ. ನಾವು ಮೈಸೂರಿನಲ್ಲಿ ಇರುವಾಗ ಪದ್ಮಶ್ರೀ ಡಾಕ್ಟರ್ ಜೆ.ಜೆ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, 2 ಸಾರಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿಯನ್ನು ಅವರು ಪಡೆದವರು. ಅವ್ರು ಹೇಳ್ತಾ ಇದ್ರು, ಅರಸು ಸಾಹಿತ್ಯ ಯಾವತ್ತು ಜನಮಾನಸದಲ್ಲಿ ಉಳಿಬೇಕಾದ್ರೆ ಕೇವಲ ಕನ್ನಡ ಪಂಡಿತರಲ್ಲ, ಅನ್ಯರು ಬರಬೇಕಿಲ್ಲಿ. ವಿವಿಧ ಕ್ಷೇತ್ರಗಳ ಪಂಡಿತರುಗಳು ಬರಬೇಕು, ಇಂಜಿನಿಯರ್ ಬರಬೇಕು, ಡಾಕ್ಟರ್ಗಳು ಬರಬೇಕು, ಹೋರಾಟಗಾರರು ಬರಬೇಕು, ಲೆಕ್ಕ ಪರಿಶೋಧಕರು ಬರಬೇಕು. ಕನ್ನಡದ ಸಾಹಿತ್ಯ ಕಟ್ಟುವ ಕೆಲಸ ಪಂಡಿತರಿಗೆ ಅದು ಕಡ್ಡಾಯವಾಗಿ ಆಗಬೇಕಾಗ್ತದೆ, ಆದರೆ ಅನಿವಾರ್ಯ ಅವರಿಗೆ. ಆದರೆ ಈ ಕಾರ್ಯದ ವಿರುದ್ಧವಾಗಿರುವಂಥ ಇವತ್ತಿನ ದಿವಸ ನೋಡ್ತೀವಿ, ಬ್ಯಾಂಕಿನಲ್ಲಿ ಎಂಪ್ಲಾಯಿಗಳಾಗಿದ್ದಾರೆ, ತಾಲೂಕು ಆಫೀಸ್ಗಳಲ್ಲಿದ್ದಾರೆ, ಇತರ ಎಲ್ಲ ಕ್ಷೇತ್ರಗಳಲ್ಲೂ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರಿಗೆ ಮುಕ್ತವಾಗಿ ಸ್ವಾಗತ ಕೋರೋದು ಯಾವುದು ಅಂದರೆ ಚುಟುಕು ಸಾಹಿತ್ಯ ಪರಿಷತ್. ದೇಜೆಗು, HSK, CPK, ಚದುರಂಗ, ಅಕ್ಬರಾಲಿ, ಚನ್ನವೀರ ಕಣವಿ
ನಾಡೋದ ಬಹಳಷ್ಟು ಜನ ನಮ್ಮ ಸಮ್ಮೇಳನಗಳು ಬಂದಿದ್ದಾರೆ. ಅವರು ಬಂದಾಗ ಅವ್ರಿಗೆ ನೋವಾಗ್ತಾ ಇದ್ದಿದ್ದು ಕಾಸರಗೋಡು ಸಮೃದ್ಧವಾದದ್ದು ನಮ್ಮ ಕೈ ತಪ್ಪೋಯ್ತಲ್ಲ ಅನ್ನೋದು ನೋವು ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸಿನಲ್ಲಿ ಒಂದು ನೋವು ಪಚ್ಚೆ ಹೊಡೆದಿದೆ. ಆದರೆ ಆ ನೋವಿನ ಶಮನ ಮಾಡುವಂಥ ಕಾರ್ಯ ಕಾಸರಗೋಡಿನಲ್ಲಿ ವಾಮನ್ ರಾವ್ ಅಂತಹ ವ್ಯಕ್ತಿಗಳು ಇಲ್ಲ, ನಾನು ಪಡೆದೇಳಿ ನಿಮಗೆ ಧೈರ್ಯವಂತರಾಗಿ ಕನ್ನಡನ ಉಳಿಸಿ ಬೆಳೆಸುವಲ್ಲಿ ನಮ್ಮ ಜೀವನ ಪರ್ಯಂತ ಹೋರಾಡ್ತೀವಿ ಅಂತ ಅನೇಕ ಕನ್ನಡಿಗರು ವಿಶೇಷವಾಗಿ ಕಾಸರಗೋಡಿನಲ್ಲಿ ಕೆಲಸ ಮಾಡ್ತಾರೆ. ಅಂತಹ ಪ್ರಮುಖರಲ್ಲಿ ವಾಮನ್ ರಾವ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ, ಮುಂದಿನ ಬಾರಿ ವಿವಿಧ ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡುವ ಸಮಯದಲ್ಲಿ ಇವ್ರನ್ನೂ ಒಬ್ಬನ್ನ ಪರಿಶೀಲಿಸಿದರೆ ಈ ನೊಂದ ಮನಸ್ಸುಗಳಿಗೆ ಸಾಂತ್ವನ ನೀಡುವುದರೊಂದಿಗೆ ಕರ್ನಾಟಕದ ರಾಜಧಾನಿಯಲ್ಲಿ ಯಾರು ಮನಸ್ಸಿನಲ್ಲಿ ಕಾಸರಗೋಡು ನಮ್ಮ ಕೈ ತಪ್ಪಿದೆ, ಅಲ್ಲಿ ಸಿಕ್ಕಬೇಕಾದ ಸೌಲಭ್ಯ ಸಿಕ್ಕಿಲ್ಲ ಅಂತ ಇದ್ದಾರೆ, ಅವರೆಲ್ಲರ ಮನಸ್ಸಿಗೆ ನೆಮ್ಮದಿ, ಸಂತಸ, ಉತ್ಸಾಹ ದೊರಕುತ್ತದೆ. ಆ ವ್ಯಕ್ತಿಯನ್ನು ಆಯ್ಕೆ ಮಾಡುವುದೇ ನಮ್ಮ ಗಡಿನಾಡಿನ ಪ್ರಾಧಿಕಾರದ ಸದಸ್ಯರು ಇದ್ದಾರೆ, ಪ್ರಮುಖರು ಅವರು, ಮತ್ತು ಇತರ ರಾಜಕೀಯ ಕ್ಷೇತ್ರದ ನಾಯಕರುಗಳು, ಸಮಾಜದ ಮುಖಂಡರುಗಳು, ವಿಶೇಷವಾಗಿ ಪತ್ರಿಕಾ ಬಾಂಧವರುಗಳು ಮನಸ್ಸು ಮಾಡಿದ್ದಾರೆ. ಅವರ ಜೊತೆ ನಮ್ಮ ಮೈಸೂರು ಜಿಲ್ಲೆಯ ಸಮಸ್ತರು ಅವರ ಜೊತೆ ಕೈ ಸೇರಿಸಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಎರಡು ಮಾತುಗಳನ್ನು ಹೇಳ್ತೀನಿ ನಿಮ್ಮ ಮನಸ್ಸಿಗೆ. ನಿಮಗೆ ತಾಯಿ ಚಾಮುಂಡೇಶ್ವರಿ ಕುಲದೇವತೆ ಕೊಡಲಿ. ಈ ನಾಡು ಕಂಡ ನಾಡೋದ ಕೈಯಾರಕ್ಕೆ ಎಣ್ಣರೆ ಅವನ ಅನೇಕ ಬಾರಿ ಕಾಸರಗೋಡಿನಲ್ಲೆಲ್ಲ ಭೇಟಿಯಾಗಿದೆ. ಅವರ ಶತಮಾನೋತ್ಸವ ಬಹುದ ಸಂದರ್ಭದಲ್ಲಿ ಅವರ ಮನೆಗೆ ಬಂದು ಅವರ ಆಶೀರ್ವಾದ ಪಡೆದಿದ್ದೆ. ಬಾಳೆಹೊನ್ನೂರಿನಲ್ಲಿ ಕನ್ನಡ ಸಾಹಿತ್ಯ ಚುಟುಕು ಸಾಹಿತ್ಯ ಸಮ್ಮೇಳನ ನೆರವೇರಿದಾಗ ಕೈಯಾರಕ್ಕೆ ಏನಾದರೂ ಕಾಸರಗೋಡಿಂದ ಅದಕ್ಕೆ ಬಂದು ಆ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು, ಕೈಯಾರಕ್ಕೆ ಎಣ್ಣೆ ಅರಸು ಈ ಸಮಾಜದಲ್ಲಿ ಶೋಷಣೆಗೆ ಒಳಗಾದವರಿಗೆ ಯಾವುದೇ ಸಾಮ್ರಾಜ್ಯ ಕೊಡೋದು ಬೇಡ. ರಾಜ್ಯೋತ್ಸವ ಪ್ರಶಸ್ತಿ ವಿತರಣೆಯ ಸಂದರ್ಭದಲ್ಲಿ ಕಾಸರಗೋಡಿನ ಅನೇಕ ಸಾಧಕರಿದ್ದರೂ ಕೂಡ ಅವರು ಈ ಪ್ರಶಸ್ತಿಯಿಂದ ವಂಚಿತರಾಗುತ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಸರಗೋಡಿನಿಂದ ಒಂದು 20 ಮಂದಿಯ ನಿಯೋಗ ಹೋಗಿ ಬೆಂಗಳೂರಿನ ವಿಧಾನಸೌಧಕ್ಕೆ ಹೋಗಿ ಮುಖ್ಯಮಂತ್ರಿಯವರಿಗೆ, ಸಂಸ್ಕೃತಿ ಸಚಿವರಿಗೆ ಕಾಸರಗೋಡಿನ ಹಿರಿಯ ಸಾಧಕರನ್ನು ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಬೇಕು ಅಂತ ಮನವಿ ಕೊಟ್ಟಿದ್ದೆವು. ಇಂತಹ ಸಂದರ್ಭದಲ್ಲಿ ಇದೀಗ ದೇವರಾಜ ಅರಸರ ಸ್ಮರಣಾರ್ಥ ಕೊಡುವಂತಹ ಪ್ರಶಸ್ತಿಗೆ ಕನ್ನಡ ಭವನ ಗ್ರಂಥಾಲಯದ ಸ್ಥಾಪನಾಧ್ಯಕ್ಷರಾದ ವಾಮನ್ ರಾವ್ ಅವರ ಹೆಸರನ್ನು ಆಯ್ಕೆ ಮಾಡಿದ ಅಬ್ಬೈಗಳೆಲ್ಲ ನಾವು ನಿಮ್ಮೊಂದಿಗೆ ಇದ್ದೇವೆ ಎನ್ನುವ ಭರವಸೆಯ ಮಾತುಗಳನ್ನಾಡಿ ಈ ಕಾರ್ಯಕ್ರಮವನ್ನು ಡಾಕ್ಟರ್ MGR ಅರಸರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸಲಾಗಿದೆ.